ಇನ್ನು ವೀರಕಪುತ್ರ ಶ್ರೀನಿವಾಸ್ ಅವರಿಗೆ ವಿಷ್ಣುವರ್ಧನ್ ಅವರ ಮೇಲೆ ಅಭಿಮಾನ ಹುಟ್ಟಿದ್ದು ಇಂಥ ಸಿನಿಮಾ ಅಥವಾ ಇಂಥ ಕ್ಷಣ ಅಂತ ಇದೆಯಾ? ಯಾವ ಕ್ಷಣದಲ್ಲಿ ನೀವು ಜನನಾಯಕ ಸಿನಿಮಾ, ಆ ಜನನಾಯಕ ಸಿನಿಮಾದಲ್ಲಿ ನಾನು ಅಭಿನಯದೆಲ್ಲನೂ ಜಡ್ಜ್ ಮಾಡೋಷ್ಟು ವಯಸ್ಸಲ್ಲ ಅದು. ಸೊ ನಮಗೆ ಆಗ ಅದು ಬಂದಾಗ ಹಾರ್ಡ್ಲಿ ಒಂದು 10 ವರ್ಷ ಇರ್ಬೋದು. ಬಟ್ ನನಗೆ ವಾವ್ ಅನಿಸಿದ್ದು ಅವರ ರೂಪ, ಏನು ಮುದ್ದ ಕಾಣ್ತಾರೆ ಅಂದರೆ ಅದರಲ್ಲಿ ನಾವು ಊರದು ಗರುಡಾಚಾರ್ಯಪಾಳ್ಯದಲ್ಲಿ ವಿಜಯಲಕ್ಷ್ಮಿ ಅನ್ನೋ ಥಿಯೇಟ್ರ್ ಬೆಂಗಳೂರಲ್ಲಿ ಅಲ್ಲಿ ನೋಡಿದ್ದು ಸಿನಿಮಾ. ಅದು ಅಲ್ಲಿ ನೋಡ್ಕೊಂಡು ಹೋಗಿ ಊರಲ್ಲಿ ಒಂದು ತಿಂಗಳಿಗೆಲ್ಲ ಬರೀ ಜನನಾಯಕ ಸಿನಿಮಾದ ಕತೆಗಳನ್ನ ಹೇಳ್ಕೊಂಡು ಓಡಾಡ್ತಾಯಿದ್ದೆ. ಹೆಂಗಿದ್ದಾನೆ ನಾವೆಲ್ಲ ಆವಾಗ ಏಕವಚನದಲ್ಲೇ ಮಾತಾಡಿದೆ, ಹೆಂಗಿದ್ದ ಗೊತ್ತೇನೋ ಅವನು, ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಹೇಳ್ಕೊಂಡು ಅಷ್ಟು ಮುದ್ದ ಕಾಣ್ತಾರೆ. ಆವಾಗಿಂದ ಅವ್ರನ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ಕೊಂಬಂದು ಈ ಅಭಿಮಾನ ನಾವೆಲ್ಲ ಸಿನಿಮಾಗಳನ್ನು ನೋಡ್ತಾಯಿದ್ವಿ. ಆದರೆ ವಿಷ್ಣುವರ್ಧನ್ ಅವ್ರ ಅಂದ ತಕ್ಷಣ ಒಂದು ಅಟ್ರಾಕ್ಷನು. ಒಂದು ಊರಲ್ಲಿ ಆ ಕಡೆ ಆ ಕಾಲಕ್ಕೆ VCP ಅಂತ ಬರುತ್ತೆ, ವಿಡಿಯೋ ಕ್ಯಾಸೆಟ್ ಪ್ಲೇಯರ್ಸ್ ಅಂತ ಬರ್ತಿತ್ತು. ನೀವಿನ್ನೂ ಸಣ್ಣವರು ಗೊತ್ತಿದೆಯಲ್ಲ, ನೆನಪಿದೆಯಾ? ಯಾವುದೇ ಊರಲ್ಲಿ ತಿಥಿ ಆಗಲಿ, ಯಾವುದೇ ನಾಮಕರಣ ಆಗಲಿ, ಮದುವೆ ಆಗಲಿ, ಒಂದು 5 ಕ್ಯಾಸೆಟ್ ತರೋರು. 5 ಕ್ಯಾಸೆಟ್ ಆಗಿ ಸಂಜೆ 7 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಹಾಕೋರು. ಇಷ್ಟು ದಪ್ಪ ಕ್ಯಾಸೆಟ್. ನಮ್ಮೂರವರು ಸೀನಿಯರ್ ಹುಡುಗರು ಹೋಗ್ತಿದ್ರು, ಕಾಲೇಜ್ ಹುಡುಗರು ಆ ಕ್ಯಾಸೆಟ್ ತರೋಕ್ಕೆ. ಅವ್ರ ಹತ್ರ ಹೋಗಿ ಅವ್ರಿಗೆ ಇವರು ಕ್ಯಾಸೆಟ್ ತರಕ್ಕೆ ಹೋಗ್ತಾಯಿದ್ದಾರೆ ಅಂತ ಗೊತ್ತಾಗಿ ಅವ್ರಿಗೆ 2 ದಿವಸದಿಂದನೇ ಅವ್ರಿಗೆ ಹಿಂದೆ ಬಿಟ್ಕೊಂಡು ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿಕೊಂಡು ಪುತ್ಲಾಯಿಸ್ಕೊಂಡು, ಅಣ್ಣ ದೇವ ತೊಗೊಂಬಂದ್ಬಿಡೋಣ, ಅಣ್ಣ ರುದ್ರ ತೊಗೊಂಬಂದ್ಬಿಡೋಣ, ರವಿವರ್ಮ ತೊಗೊಂಬಿಡೋಣ. ಹೀಗೆ ಅವ್ರ ಸಿನಿಮಾಗಳೆಲ್ಲ ಕ್ಯಾಸೆಟಲ್ಲಿ ನೋಡಿದ್ದೆ ಜಾಸ್ತಿ ನಾವು. ನಾನು ಬೆಂಗಳೂರಿಗೆ ಬಂದಾಗ ಅವ್ರದ್ದು ನೋಡಿದ್ದು ಕೋಟಿಗೊಬ್ಬ ಸಿನಿಮಾ. ನಾನು ಒಂದು ಪೆಟ್ಟಿಗೆ ಹಿಂಗೆ ಟ್ರಂಕ್ ಒಂದು ಎತ್ಕೊಂಡು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ನಡ್ಕೊಂಬರ್ಬೇಕಾದ್ರೆ ಕಲ್ಪನಾ ಥಿಯೇಟ್ರ್ ಮುಂದೆ ಅವರು ಚಾಕು ಇಟ್ಕೊಂಡು ಹಿಂಗೆ ನಿಂತಿದ್ರು, ಅದೊಂದು ಕಟೌಟು. ಆ ಕಟೌಟ್ ನೋಡಿಕೊಂಡು ಬೆಂಗಳೂರು ಪ್ರವೇಶ ನಂದು. ಸೊ ಅಲ್ಲಿಂದ ಸಿನಿಮಾದ ಥಿಯೇಟ್ರಲ್ಲಿ ಕೋಟಿಗೊಬ್ಬ ಆಚೆಗೆ ಎಲ್ಲವನ್ನು ಯಜಮಾನ ಕೂಡ ಥಿಯೇಟ್ರಲ್ಲಿ ನೋಡಿದ್ದೆ, ಅದು ಊರಲ್ಲಿ ನೋಡಿದ್ದೆ. ಬಟ್ ಬೆಂಗಳೂರಿಗೆ ಬಂದಮೇಲೆ ಕೋಟಿಗೊಬ್ಬದಿಂದ ಆಚೆಗೆ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋಂತಹ ಒಂದು ಫ್ಯಾನಿಸಮ್ ಸ್ಟಾರ್ಟ್ ಆಯಿತು. ಆಮೇಲೆ ಆ ಲಂಕೇಶ್ ಪತ್ರಿಕೆಯಲ್ಲಿ ಅವ್ರನ್ನ ಓದೋಕ್ಕೆ ಶುರು ಮಾಡಿದ ಮೇಲೆ ನನಗೆ ಭಾಳ ದೊಡ್ಡ ಒಂದು ಇನ್ಸ್ಪಿರೇಷನ್. ಬದುಕಿಗೆ ಎಂಥ ಸ್ಫೂರ್ತಿ ಕೊಟ್ಟರು ಅಂತಂದರೆ, ನಮಗೂ ಕಷ್ಟಗಳಿದ್ವು. ಯಾರೋ ಬಂದು ಉದ್ಯಮ ಕಟ್ಬಿಟ್ರು ಅಂದ ತಕ್ಷಣ ಯಾರೂ ರೆಡ್ ಕಾರ್ಪೆಟ್ ಆಗಿ ಸ್ವಾಗತಿಸಲ್ಲ. ಮತ್ತು ನಮ್ಗಳದೆಲ್ಲ ಏನಂದರೆ ಯಾವುದೋ ಒಂದು ಯೂನಿಕಾರ್ನ್ ಕಂಪ್ನಿ ಥರನೋ ಎಲ್ಲೋ ಇನ್ವೆಸ್ಟರ್ಸ್ ತಂದುಬಿಟ್ಟು ಸ್ಟಾರ್ಟಪ್ ಥರ ಮಾಡೋಂಥದ್ದಲ್ಲ. ಅಲ್ಲೇ ಏನು ಅಲ್ಲಿಂದನೇ 250 ರೂಪಾಯಿ ಹೂಡಿಕೆ ಮಾಡಿ ಆ ಸುತ್ತಮುತ್ತ ಇರೋರನ್ನ ಬಳಸ್ಕೊಂಡು ಉದ್ಯಮ ಕಟ್ಟಬೇಕಾಗಿತ್ತು. ಅಂಥ ಹೊತ್ತಲ್ಲಿ ಸಹಕಾರಗಳು ಕಡಿಮೆ ಆಯಿತು. ಯಾವ ಕಾರಣಕ್ಕೆ? ಇವನ ಹತ್ರ ದುಡ್ಡಿದೆಯಾ ಅಂತನ, ಅಥವಾ ಇವನ ಹತ್ರ ಏನು ಆಳ್ಕಟ್ಟು ಒಂಥರ ಇದೆಯಾ, ಆಳ್ತನ ಇದೆ ಅಂತನ, ಇಲ್ಲ ಅಥವಾ ಇವನೇನು ಪ್ರಭಾವಿ ಅಂತನ, ಏನೂ ಇರಲಿಲ್ಲ ನಮ್ಮ ಹತ್ರ. ಸೊ ಆದ್ದರಿಂದ ಭಾಳ ಕಷ್ಟಗಳು ಪಡೋವಾಗ ಅವರ ಜರ್ನಿ ಒಂದು ಏನಂತ ಬ್ಯಾಕ್ ಬೋನ್ ಥರ ಕಾಪಾಡ್ತಿತ್ತು ನಮ್ಮನ್ನು. ವಿಷ್ಣುವರ್ಧನ್ ಅವ್ರಿಗೆ ಅಷ್ಟು ಕಷ್ಟ ಬಂದಿದೆ, ನಾವು ಯಾವ ಲೆಕ್ಕ ಅಲ್ಲ ಅಂತ ಹೇಳಿಕೊಂಡು ಮುಂದುವರಿತಾ ಇದ್ವಿ. ಅದೊಂದು ಋಣ ಸಂದಾಯದ ಕೆಲಸಗಳಲ್ಲಿ ತೊಡಸ್ಕೊಂಡಿದ್ದೀನಿ ಅಷ್ಟೇ ಸರ್. ತೆರೆ ಮೇಲೆ ನೀವು ವಿಷ್ಣು ಸರ್ನ ನೋಡ್ತಾ ಇದ್ರಿ, ನೇರವಾಗಿ ನೋಡುವಂಥ ಅವಕಾಶ ಸಿಕ್ಕಿದ್ದು ಯಾವ ಸಂದರ್ಭದಲ್ಲಿ? 2006ರಲ್ಲಿ ಕೇಂದ್ರೀಯ ಸದನ ಕನ್ನಡ ಸಂಘ ಅಂತ ಇದೆ, ಅಲ್ಲಿ 48 ಕನ್ನಡ ಸರ್ಕಾರಿ ಇಲಾಖೆಗಳು ಒಂದೇ ಕಡೆಗಿದ್ದಾವೆ. ಅಲ್ಲಿ ಸೆನ್ಸಾರ್ ಬೋರ್ಡು, ಫಿಲ್ಮ್ ಡಿವಿಷನ್ನಿಂದ ಇಟ್ಕೊಂಡು ಸೆನ್ಸಸ್ ಆಫೀಸು, CPW ಎಲ್ಲ ಒಂದು 48 ಇಲಾಖೆ ಇದೆ. ಅಲ್ಲಿಗೆ ವಿಷ್ಣುವರ್ಧನ್ ಅವರನ್ನು ಅತಿಥಿಯಾಗಿ ಕರೆದಿದ್ದೆ. ನಾನು ಕನ್ನಡ ಸಂಘದ ಕನ್ನಡದ ಕಾರ್ಯಕರ್ತನಾಗಿದ್ದೆ ಆಗ. ಸೊ ಅವರನ್ನು ಕರೆದು ಒಂದು ವೇದಿಕೆ ಮೇಲೆ ಅವ್ರ ಬಗ್ಗೆ ಭಾಷಣ ಮಾಡುವಂತಹ ಅವಕಾಶ, ಮೊದಲ ಅವರ ಭೇಟಿನೇ ನಾನು ಅವ್ರ ಬಗ್ಗೆ ಭಾಷಣ ಮಾಡೋಂಥದ್ದು. ಸೊ ವೇದಿಕೆ ಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರಂದರೆ ಏನು ಅಂತ ಹೇಳಿ ನಾನು ಮಾತನಾಡ್ತಾ ಇರಬೇಕಾದ್ರೆ ಅವರು ಯಾವುದೋ ಒಂದು ಅವರ ಬಗ್ಗೆ, ಅವರ ರೂಪದ ಬಗ್ಗೆ ಏನೋ ಹೇಳಿದೆ ಅಂತ ಅನಿಸುತ್ತೆ. ಅವರು ಕಣ್ಣು ನೋಡಿದ್ರು ಹಾಗೆ ವೇದಿಕೆ ಮೇಲೆ. ಆಗ ಇಡೀ ಸಭೆ ಒಂಥರ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ದು ಈಗಲೂ ಮರೆಯೋಕ್ಕಾಗ್ತಿಲ್ಲ. ಅವರ ನನ್ನ ಮೊದಲ ಭೇಟಿನೇ ಹೀಗೆ ಒಂದು ವೇದಿಕೆ ಮೇಲೆ ಆಯಿತು. ಅದಾದ ನಂತರದಲ್ಲಿ ಆ ನ್ಯಾಷನಲ್ ಕಾಲೇಜು ಗ್ರೌಂಡಲ್ಲಿ ಕ್ರಿಕೆಟ್ ಆಡುವಾಗ ಅಂಥ ಸಂದರ್ಭದಲ್ಲಿ ಆಪ್ತರಕ್ಷಕ ಶೂಟಿಂಗ್ಸ್ ಟೈಮಲ್ಲಿ ಎಲ್ಲ ಭೇಟಿ ಆಗ್ತಾಯಿದ್ವಿ. ಒಂದಷ್ಟು ವಿಷಯಗಳನ್ನು ಮಾತನಾಡ್ತಾಯಿದ್ವಿ. ನಿಮ್ಮ ಜೊತೆಗೆ ಸಿನಿಮಾ ಮಾಡಬೇಕಂತಲೇ ನಾನು ದುಡಿತಾ ಇದ್ದೀನಿ ಅಂತ ನಾನು ಹೇಳಿದ್ದೆ ಅವರಿಗೆ. ನೀನು ನನ್ನ ಜೊತೆ ಸಿನಿಮಾ ಅಂತೇಳಿ ಹಿಂಗೆ ಅಂದಿದ್ರು. ಇವತ್ತಿಗೂ ನೆನಪಿದೆ. ಅವ್ರಿಗೆ ಗೊತ್ತಿತ್ತೇನೋ ಈ ಮುಟ್ಟಾಳ ಅದೆಲ್ಲ ಮಾಡಲ್ಲ ನನ್ನ ಜೊತೆ ಅಂತ. ಬಟ್ ಹಾಗೆ ಹೇಳಿದರು. ಸಿನಿಮಾ ಮಾಡೋಕ್ಕಾಗಲಿಲ್ಲ. ಬಟ್ ಅವರ ಜರ್ನಿ ಜೊತೆಯಲ್ಲಿ ಅವರ ಉಸಿರು ಜೊತೆಗೆ ಇರೋಕ್ಕಾಗದಿದ್ರು ಕೂಡ ಅವರ ಹೆಸರಿನ ಜೊತೆಗೆ ಒಂದಷ್ಟು ಕೆಲಸಗಳನ್ನು ಮಾಡಬೇಕು.